ನಿಮ್ಮ ಹೆಸರು ಏನು ಹೇಳಿ ಸ್ವಾಮಿ ಹೇಳಿ? ಸರ್ ನನ್ನ ಹೆಸರು ರುದ್ರಮ ಸ್ವಾಮಿ ಅಂತ ಗಂಗಾವತಿಯಿಂದ ಬಂದಿರಿ. ಸರ್ ನಿಮ್ಮ ಕಡೆ ನಮ್ಮ ಫಸ್ಟಿಗೆ ಬಂದಾಗ 15.5 ಇತ್ತು. ಅಲ್ಲ 15.5 ಕರೆಕ್ಟ್. ಆಮೇಲೆ ಸರ್ ಒಂದು ತಿಂಗಳ ನಂತರ ಈಗ 4.5 ಆಗಿದೆ ತಿಂಗಳಲ್ಲಿ. ರಿಯಲಿ ಒಂದೇ ತಿಂಗಳಲ್ಲಿ ಗಾಲ್ ಬ್ಲಾಡರ್ ಸ್ಟೋನು. ಹೌದು ಸರ್, ಅಷ್ಟಿಂದ ಚೇಂಜ್ ಆಗಿದೆ. ಚೇಂಜ್ ಆಗಿದೆ ಸರ್. ಮತ್ತೆ ಊಟ ಪ್ರಕ್ರಿಯೆ ಏನು ಮಾಡಿದ್ರಿ? ಊಟ ಹಸು ಆಗ್ತದೆ ಸರ್. ಅಲ್ಲಲ್ಲ ಮೊದ್ಲು ಹೆಂಗಿತ್ತು ಈಗಿತ್ತು? ಮೊದಲು ಸ್ವಲ್ಪ ಹಸು ಆಗ್ತಿದ್ದಿಲ್ರಿ, ಈಗ ಹಸು ಆಗ್ತದೆ. ಆಮೇಲೆ ಚೆನ್ನಾಗಿ ಫುಲ್ ಆಕ್ಟಿವ್ ಇದೆ ಸರ್. ಈಗ ನಡಿಬೇಕು ಅನ್ಸುತ್ತೆ, ವರ್ಕ್ ಮಾಡ್ಬೇಕು ಅನ್ಸುತ್ತೆ. ಈಗ ಮೊದಲ ಸ್ವಲ್ಪ ಸೋಮವಾರ ಭಾಳ ನಮ್ಮ ಪೂಜೆ ಸಾಮಾನ್ಯ, ಈಗೆಲ್ಲ ಫುಲ್ ವರ್ಕ್ ಸರ್, ಮಾಡ್ಬೇಕು ಅನ್ಸುತ್ತೆ ಈಗ. ಎಕ್ಸಲೆಂಟ್. ಆಮೇಲೆ ಆಹಾರ ಪದ್ಧತಿಯಲ್ಲಿ ಯಾವ ರೀತಿ ಮೇಂಟೈನ್ ಮಾಡಿದ್ರಿ? ನಾನು ಹೇಳ್ದಂಗೆ ಬೆಳಿಗ್ಗೆ ಸರ್ ಬಂದ ತಕ್ಷಣ ಫಸ್ಟ್ ಅಲ್ಲುಜ್ಜರ್ ನಾವು ಅಲ್ಲಿ ತಕ್ಷಣ ಕೆಲವೊಂದು ನಾವು ಇದು ಕೊಟ್ಟೆ ಸರ್. ಯಾವುದೋ ಒಂದು ನಮ್ದು ಔಷಧಿ ರೀ. ಫಸ್ಟ್ ತಕ್ಷಣ ಅದೊಂದು ಇದು ಬೇನೆಕಾಯಿ ಮತ್ತು ಹಳ್ಳಿದ ರಸ ಕೂಡ ನಂತರ ಆಮೇಲೆ ಮೆಂತ್ಯಕ್ ಬೀಜ, ಮೆಂತ್ಯ ಕಾಳು ರೀ, ಬೆಳ್ಳುಳ್ಳಿ, ಶುಂಠಿ ಅವೆಲ್ಲ ತಗೊಂಡ್ರೆ. ಆಮೇಲೆ ಊಟದಲ್ಲಿ ಯಾವ ರೀತಿ? ಊಟದಲ್ಲಿ ಸರ್ ತರಕಾರಿ ಜಾಸ್ತಿ, ಆಮೇಲೆ ತೊಗರಿಬೇಳೆ ಬಿಟ್ಬಿಟ್ರಿ, ನಮ್ಮ ಹೆಸರು ಬೇಳೆ ಯೂಸ್ ಮಾಡ್ತಿದ್ವಿ. 2 ಚಪಾತಿ, 1 ಕಪ್ ಇದು ಬಾಲ್. ವೆರಿ ಗುಡ್. ಅಗಸೆ ಮಜ್ಜಿಗೆ ಎಷ್ಟು ಸರಿ ತಗೊಂಡ್ರೆ? 2 ಟೈಮ್ಸ್ ಫ್ಲಾಕ್ಸ್ ಡೈಟ್, ಬಾಳೆದಿನ ರಸ, ಬನಾನಾ ಸ್ಟಮ್ ಜ್ಯೂಸ್, ರಾ ವೆಜಿಟಬಲ್ ಜ್ಯೂಸ್ ಏನೋ ತಗೊಂಡಿದ್ರೆ ಅದು ಒಂದು ತಿಂಗಳಲ್ಲಿ ಒಂದು 5 ಸಲ, ಅದನ್ನು 2 ಸರಿ ತಗೊಂಡ್ಬಿಟ್ರಿ. ನಾ ಇನ್ನೊಂದು ತಿಂಗಳಿಗೆ 100% ಕ್ಲಿಯರ್ ಆಗ್ಬೇಕು. ಯಾಕೆಂದ್ರೆ ಇದು ಯಾರು ನಂಬಲ್ಲ. 15.5ರಿಂದ 4.6 ಸರ್. ನನಗೆ ಭಯ ಐತಿ ಸರ್. ಅದು ಅಲ್ಲಿ ಆಪರೇಷನ್ ಮಾಡಿ ಎಲ್ಲ ಕಡೆ ಹೋಗಿ ಬಂದು ನಾವು ಆಪರೇಷನ್ ಅಂತ ಇರ್ತಾರೆ. ನಿಮ್ಮ ಹತ್ರ ನಾವು ನೋಡ್ಬಿಟ್ಟು ಬಂದ್ವಿ. ಅದು ನೋಡೋದು ಖುಷಿ ಆಗ್ಬಿಟ್ಟು ಸರ್. ನಮ್ಮ ಸಾಂಬ್ರಿಗೆ ಹೇಳಿದ್ವಿ. ಎಕ್ಸಲೆಂಟ್. ಥ್ಯಾಂಕ್ ಯು.